ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಮಾಲ್ತೇಶ್ ಪದಗ್ರಹಣ. ಶಾಸಕರ ಆಪ್ತ ಗಣಪತಿ ಮಂಡಳಗಳಲ್ಲಿ ಸೇರಿ ಶಿಕ್ಷಕ ಸಮೂಹದಿಂದ ಆತ್ಮೀಯ ಅಭಿನಂದನೆ. ಶಿಕ್ಷಕರ ಜವಾಬ್ದಾರಿ ನೆನಪಿಸಿದ ಪರಮೇಶ್ವರಪ್ಪ. ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ ಪರಶುರಾಮಪ್ಪ. ವೃಂದ ನೇಮಕಾತಿ ತಿದ್ದುಪಡಿಗೆ ಜಗನ್ನಾಥ್ ಒತ್ತಾಯ. ಟೀಚರ್ಸ್ ಕಾರ್ನರ್ ಮೂಲಕ ಉಚಿತ ಸೇವೆ ಘೋಷಣೆ ಮಾಡಿದ ಮಾಲ್ತೇಶ್. ಶಿಕ್ಷಕರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾಗಿ ಚಂದ್ರಪ್ಪ ಅವಿರೋಧ ಆಯ್ಕೆ. ಈಗ ಸುದ್ದಿಯ ವಿವರ. ಅಪೂರ್ಣಗೊಂಡಿರುವ ಗುರುಭವನ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಶಿಕ್ಷಕ ಸಂಘಟನೆ ಮುಂದಾಗಬೇಕು. ಹೊಸ ಹೊಣೆಗಾರಿಕೆ ಸಂಘಟನೆ ಸದೃಢಗೊಳಿಸುವ ಮತ್ತು ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಹೊಣೆಗಾರಿಕೆ ಹೆಚ್ಚಿಸುತ್ತದೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ ತಿಳಿಸಿದರು. ಸಾಗರದ ಅಜಿತ ಸಭಾಭವನದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಶಾಖೆಯ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇವತ್ತು ನೂತನವಾಗಿ ಪದಗ್ರಹಣವನ್ನು ಮಾಡ್ತಕ್ಕಂಥ ಮಾಲ್ತೇಶಪ್ಪನವರಿಗೆ ಶುಭಾಶಯಗಳನ್ನು ಕೋರ್ತಾ, ಇಷ್ಟು ದಿನಗಳ ಕಾಲ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಜಗನ್ನಾಥರವರು ಕೂಡ ಅತ್ಯಂತ ಈಗಾಗಲೇ ನಿರೂಪಕರು ಹೇಳಿದರು, ನೇರ ಮತ್ತು ನಿಷ್ಠುರವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥವ್ರು. ಸೊ ನಾನು ಅವರು ಸುಮಾರು 94ನೇ ಇಸ್ವಿಯಿಂದ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದವರು ಸೊರಬ ತಾಲೂಕಿನಲ್ಲಿ. ಅಲ್ಲಿಂದ ಒಟ್ಟಿಗೆ ಈ ಕಡೆಗೆ ಸಾಗರಕ್ಕೆ ವರ್ಗಾವಣೆಯಾಗಿ ಕೂಡ ಅವ್ರು ಮೊದಲೇ ಬಂದ್ರು, ನಮ್ಮ ನಂತರದಲ್ಲಿ ಬಂದಿರ್ತಕ್ಕಂಥವನು. ಸೊ ಮೊದಲಿನಿಂದಲೂ ಅವ್ರ ಸ್ವಭಾವನೆ ಹಾಗೆ, ನೇರವಾಗಿ ಇರುವಂತದ್ದನ್ನ ನೇರವಾಗಿ ಹೇಳುವಂತಹ ಸ್ವಭಾವವನ್ನ ಬೆಳೆಸ್ಕೊಂಡಿರ್ತಕ್ಕಂಥವ್ರು. ಸೊ ಅದೇ ನಡೆಯನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಸೊ ಯಾವಾಗ್ಲೂ ಒಂದನ್ನು ನಾವು ಇವತ್ತು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾರು ನೇರವಾಗಿ ಮಾತಾಡ್ತಾರೋ, ನಿಷ್ಠೂರವಾಗಿ ಮಾತಾಡ್ತಾರೋ ಅಥವಾ ಸಿಟ್ಟಿನಿಂದ ಮಾತಾಡ್ತಾರೋ ಅದೆಲ್ಲದೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅನ್ನುವಂತಹ ಮನೋಭಾವನೆಗಳನ್ನ ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗತ್ತೆ. ಆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ಸಂಘಟನೆಯನ್ನ ಸುಮಾರು 20 ತಿಂಗಳ ಕಾಲ ತೆಗೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ನಮ್ಮ ಇಲಾಖೆನೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಈಗ ಬಂದಿರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ಸಂಘಟನೆಗೆ ನೀಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೂ ಕೂಡ ತಮ್ಮೆಲ್ಲರ ಸಹಕಾರ ಯಾವತ್ತೂ ಕೂಡ ಇದೆ. ಅದೇ ರೀತಿಯಲ್ಲಿ ನಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪೂರಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಿಕ್ ಬಯಸ್ತಾ ಇದ್ದೇನೆ. ಸೊ ವಿಶೇಷವಾಗಿ ತಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸುಮಾರು 2 ವರ್ಷಗಳ ಹಿಂದೆ ಮಾರ್ಚ್ 31ಕ್ಕೆ ಒಂದು ಮುಷ್ಕರವನ್ನ ಕರೆ ಕೊಟ್ಟು ಸೊ 7ನೇ ವೇತನ ಆಯೋಗವನ್ನ ಪಡೆದುಕೊಳ್ಳಿಕ್ಕೆ, ಅದು 19 ತಿಂಗಳ ನಂತರದಲ್ಲಿ ವರದಿಯನ್ನು ನೀಡಿದ ನಂತರದಲ್ಲಿ ಮತ್ತೆ ನಾವು ಏನು ಚಿಕ್ಕಮಗಳೂರಿನಲ್ಲಿ ರಾಜ್ಯ ಮಟ್ಟದ ಸಭೆ ನಡೀತು ಕಳೆದ ತಿಂಗಳಲ್ಲಿ, ಆ ಸಭೆಯಲ್ಲಿ ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡ್ರು. ಇದೇ ರೀತಿಯಲ್ಲಿ ಇದನ್ನ ಮುಂದುವರಿಸ್ತಾ ಹೋದ್ರೆ ಸರ್ಕಾರ ಖಂಡಿತವಾಗ್ಲೂ ನಾವು ಮತ್ತೆ ಮುಷ್ಕರಕ್ಕೆ ಕರೆ ಕೊಡಬೇಕಾಗುತ್ತೆ ಅಂತಕ್ಕಂಥ ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಕ್ಕಾಗಿ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು, ಹಾಗೇನೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸರ್ ಅವರು ಹಾಗೂ ಅವರೆಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಸೇರಿ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ಮೊನ್ನೆ ತಾನೇ ಈಗ ಆಗಸ್ಟ್ 1ರಿಂದ ಆರ್ಥಿಕ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಮಾಡಿದ್ರು. ಹಾಗಾಗಿ ತಮ್ಮೆಲ್ಲರ ಮೂಲಕವಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೇವಲ ಬರೀ OPS ನವರಿಗೆ ಮತ್ತೆ ಆ ವೇತನಕ್ಕಾಗಿ ಹೋರಾಟಗಳನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಕೆಲವರಲ್ಲಿ ಆ ಮನೋಭಾವನೆಗಳಿದಾವೆ. ದಯಮಾಡಿ ಆ ರೀತಿಯಲ್ಲಿ ಅನ್ಕೊಳ್ಬೇಡಿ. ಖಂಡಿತವಾಗ್ಲೂ ಮೊನ್ನೆ ಕೂಡ 23ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಸೊ ಆ ಸಭೆ ಸರ್ವಾನುಮತದ ತೀರ್ಮಾನಗಳನ್ನ ತೆಗೆದುಕೊಳ್ತದೆ. ನಾವಿವತ್ತು ಸ್ಟ್ರೈಕ್ಗಳಿಗೆ ಹೋದ್ರೆ ಸೊ ನಾವು ಕೂಡ ಸ್ಟ್ರೈಕ್ ಅನ್ನ ಮಾಡ್ಬೇಕು ಅಂತಕ್ಕಂಥದ್ದಲ್ಲ, ಆ ಸ್ಟ್ರೈಕ್ ಅನ್ನ ಮಾಡೋದಕ್ಕೆ ಬೇಡ ಅನ್ನುವಂಥದ್ದು ಅಭಿಪ್ರಾಯಗಳನ್ನ ಹೇಳ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದು ಕಡೆಗೆ ಆ ಹೆದರಿಕೆಯ ಮನೋಭಾವನೆಗಳು ಕೂಡ ಬರಬೇಕು ಅನ್ನುವಂತ ಕಾರಣಕ್ಕಾಗಿ ಮುಷ್ಕರವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವು ಆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತೆ ಎಲ್ಲ ವೃಂದ ಸಂಘಗಳು ಕೂಡ ಸೇರಿ. ಆದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ
ತಮ್ಮ ಅಭಿಪ್ರಾಯವನ್ನ ಸಲ್ಲಿಸಿದ್ದಾರೆ, ಮತ್ತೆ ತಾವು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇರುವಂತಹ ಇನ್ನೆರಡು ಬೇಡಿಕೆಗಳಾಗಿರ್ತಕ್ಕಂಥ NPS ಅನ್ನ ರದ್ದುಗೊಳಿಸಿ OPS ಅನ್ನ ಜಾರಿಗೆ ತರ್ತಕ್ಕಂಥದ್ದು, ಹಾಗೇನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತರಬೇಕು ಅನ್ನುವಂತಹ ಈ ಎರಡು ಬೇಡಿಕೆಗಳನ್ನು ಕೂಡ ಪ್ರಮುಖವಾಗಿ ಇಟ್ಕೊಂಡಿದ್ದಾರೆ. ಸೊ ಅವುಗಳನ್ನ ಅಲ್ಲಿಗೆ ಮುಗಿಸಿಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ, ಸೊ ಈ ಆಗಸ್ಟ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದು, ಸಚಿವ ಸಂಪುಟದ ಸಚಿವರುಗಳನ್ನ ಕರೆದು ಅಭಿನಂದನೆಗಳನ್ನು ಮಾಡಿ ಆ ಮೂಲಕವಾಗಿ NPS ಅನ್ನು ಹೋಗಲಾಡಿಸೋದಕ್ಕೆ ಆದೇಶಗಳನ್ನು ಮಾಡ್ತಕ್ಕಂಥದ್ದು, ಮತ್ತೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನ ಈ ಪ್ರಬಲವಾಗಿರ್ತಕ್ಕಂಥ ನಿರ್ಧಾರಗಳನ್ನ ಮೊನ್ನೆ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗೇನೆ ಮತ್ತೊಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ತಿದ್ದುಪಡಿಯನ್ನ ತರಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೂಡ ಅವತ್ತೇ CM ಸಮ್ಮುಖದಲ್ಲೇ ತೆಗೆದುಕೊಳ್ತಕ್ಕಂಥವ್ರು ಇದ್ದಾರೆ. ಸೊ ಹಾಗಾಗಿ ಆ ಬೇಡಿಕೆಗಳು ಕೂಡ ಈಡೇರುವಂತಹ ಕ್ಷಣಗಳಿದಾವೆ. ಸೊ ತಾವೆಲ್ಲರೂ ಕೂಡ ಅಂದ್ಕೊಂಡಿರ್ಬೋದು, ಸಮಯಗಳನ್ನ ತೆಗೆದುಕೊಳ್ತದೆ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ಸಂಪೂರ್ಣವಾಗಿ ತಕ್ಷಣದಲ್ಲೇ ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ಇವುಗಳಿಗೆ ಸೊ ವಿಶೇಷವಾಗಿ ಬಹಳಷ್ಟು ಜನ ಅಂದ್ಕೊಂಡಿರ್ಬೋದು, ಸೊ NPS ಅನ್ನ ಮರೆತಿದ್ದಾರೆ ಅಂತೇಳಿ. NPS ಅನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವತ್ತೂ ಕೂಡ ಮರೆಯೋದಿಲ್ಲ. ನಾನು ಯಾವತ್ತೂ ಕೂಡ ತಾಲೂಕಿನಲ್ಲಿ ಈ ಮಾತನ್ನ ಹೇಳ್ತಾನೆ ಇದ್ದೆ. ಸ್ವಲ್ಪ ನಮಗೆ ತಾಳ್ಮೆಗಳು ಬೇಕಾಗ್ತದೆ, ತಾಳ್ಮೆ ಇರಬೇಕು. ಸೊ ವಿಶೇಷವಾಗಿ ಇವತ್ತು ಕರ್ನಾಟಕ ಸರ್ಕಾರ ಚುನಾವಣೆಯನ್ನು ಎದುರಿಸೋದಕ್ಕಿಂತ ಪೂರ್ವದಲ್ಲಿ ಅವರ ಪ್ರಣಾಳಿಕೆಯಲ್ಲೇ NPS ಅನ್ನ ರದ್ದು ಮಾಡ್ತೀವಿ ಅಂತಕ್ಕಂಥದ್ದನ್ನ ಸೇರಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಮತ್ತೆ ತುಮಕೂರಿನಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲೂ ಕೂಡ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ G. ಪರಮೇಶ್ವರ್ ಅವರು ಕೂಡ ಅವತ್ತು ನಾವು ಅದನ್ನ ರದ್ದು ಮಾಡೇ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನಾವು ಕೂಡ ಅವರಿಗೆ ಕಾಲಾವಕಾಶಗಳನ್ನು ಕೊಡೋಣ. ಖಂಡಿತವಾಗ್ಲೂ ಆ ಸಂದರ್ಭ ಒದಗಿ ಬಂದೇ ಬರುತ್ತೆ. NPS ಕೂಡ ರದ್ದಾಗುತ್ತೆ ಅನ್ನುವಂಥದ್ದು. NPS ಈಗಾಗಲೇ ಸರ್ಕಾರ ಆಲೋಚನೆಗಳನ್ನು ಮಾಡಿ ಆ ಸಮಿತಿ ಆ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ. ಬಹಳಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ, ಸೊ ನಮ್ಮ NPS ಹೋರಾಟಗಾರ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇರ್ಬೋದು, NPS ಅನ್ನ ರದ್ದು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಬೋದು ಅಷ್ಟೇನೆ. ಆದ್ರೆ ಸಂಪೂರ್ಣವಾಗಿ NPS ಅನ್ನ ರದ್ದು ಮಾಡುವಂತಹ ಭರವಸೆಗಳು ನಮಗೂ ಕೂಡ ಇಲ್ಲ. ಸೊ ನಿಮ್ಗೂ ಕೂಡ ಇರೋದ್ ಬೇಡ. ಅದರ ಮಾಡಿಫಿಕೇಶನ್ ಗಳನ್ನ ಮಾಡ್ಬೋದು ಅನ್ನುವಂಥದ್ದನ್ನ ನಾವು ಈಗಾಗಲೇ ಅಂದ್ಕೊಳ್ತಾ ಇದ್ದೇವೆ. ಆದ್ರೆ ಮಾಡಿಫಿಕೇಶನ್ ಕೂಡ ಏನಾಗಿರ್ತಕ್ಕಂಥದ್ದು ನಮ್ಮ ನೌಕರರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಇರುವಂತಹ ನಿಟ್ಟಿನಲ್ಲಿ ಹೋರಾಟಗಳನ್ನ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಸೊ ಆ ರೀತಿಯಲ್ಲಿ ಇದ್ರೆ ಮಾತ್ರ ಸಂಘ ಒಪ್ಪಿಗೆಯನ್ನು ಸೂಚನೆಯನ್ನು ಮಾಡುತ್ತೆ. ಸೊ ಇಲ್ಲ ಅಂತಂದ್ರೆ ಮುಂದಿನ ನಿರ್ಧಾರಗಳನ್ನ ತಮ್ಮೆಲ್ಲ ವೃಂದ ಸಂಘಗಳನ್ನ ತೆಗೆದುಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು ಮುಂದೆ ಬರುತ್ತೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹಿಂದೆ ನೀಡಿರ್ತಕ್ಕಂಥ ಸಹಕಾರವನ್ನ ಮತ್ತೆ ಮುಂದೆನೂ ಕೂಡ ನೀಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅನ್ಕೊಳ್ತಾ ಇದ್ದೇನೆ. ಸೊ ಹಾಗೇನೆ ತಮ್ಗೆಲ್ರಿಗೂ ಕೂಡ ಗೊತ್ತಿರ್ಲಿ, ಇಡೀ ರಾಜ್ಯದಲ್ಲೇನೆ ಇವತ್ತು ಅತ್ಯಂತ ಶಿಥಿಲಾವಸ್ಥೆಗೆ ಹೋಗಿರ್ತಕ್ಕಂಥ ರಾಜ್ಯ ಸಂಘದ ಕಟ್ಟಡವನ್ನ ತಾವೆಲ್ಲರೂ ಕೂಡ ನೋಡಿರ್ಬೋದು. ಕಬ್ಬನ್ ಪಾರ್ಕ್ ನಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ರೀತಿಯಲ್ಲಿ ಸುಮಾರು 21 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಪುನರ್ ನವೀಕರಣವನ್ನುಗೊಳಿಸಿ ಇವತ್ತು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಆ ಕಟ್ಟಡ ಇದೆ. ಹಾಗೇನೆ ಕೇವಲ ಅಲ್ಲಿಗೆ ಮಾತ್ರ ಅಲ್ಲ, ಸೊ ನಾವೆಲ್ಲ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಶಕ್ತಿಗಳನ್ನ ಬಳಸಿ ಜಿಲ್ಲಾ ಸಂಘಗಳಿಗೆ ಮತ್ತೆ ರಾಜ್ಯ ಸಂಘಕ್ಕೂ ಕೂಡ ಕಟ್ಟಡಗಳ ಏನು ಶಿಥಿಲಾವಸ್ಥೆಯನ್ನು ಹೊಂದಿದಾವೆ ಆ ಕಟ್ಟಡಗಳನ್ನು ತೆರವುಗೊಳಿಸಿ ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ಧನ ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳಿಕೊಂಡಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇವತ್ತು ಸಾಗರ ತಾಲೂಕಿಗೂ ಕೂಡ 1.5 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡಿಸಿ ಇವತ್ತು ಆ ಸಂಘದ ಕಟ್ಟಡವನ್ನು ತಾವೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನೋಡಿದೆ. ಸೊ ಇನ್ನೇನು ಮೇಲ್ಗಡೆಗೆ ಮೊದಲನೇ ಮಾಡಿಯ ಕಟ್ಟಡ ಆಗ್ಬೇಕಾಗಿದೆ, ಪೂರ್ಣ ಆಗೋದಕ್ಕೆ ಅನುದಾನದ ಕೊರತೆ ಇದೆ. ಆದ್ರೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಮಾನ್ಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಸರ್ ಅವರನ್ನು ಕೂಡ ಕೇಳ್ಕೊಂಡಿದ್ದೀವಿ. ಅವರು ಕೂಡ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಇರ್ಲಿಕ್ಕೆ ಅಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ. ಸೊ ಹಾಗಾಗಿ ಆ ನೆಲಮಾಡಿಯ ಕಟ್ಟಡವನ್ನ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಆದಷ್ಟು ಬೇಗ ಅಂತ ಹೇಳಿ ಕೇಳ್ಕೊಂಡಿದ್ದೀವಿ. ಆಯ್ತು, ಈಗ ಕಳೆದ ಅದೇನು ವಿದೇಶಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ನಾವು ಭೇಟಿಯನ್ನು ಮಾಡಿದ್ವಿ. ಸೊ ವಿದೇಶದಿಂದ ಬಂದ ನಂತರದಲ್ಲಿ ಅದನ್ನ ಆ ಕೆಲಸವನ್ನು ಮಾಡ್ಕೊಡ್ತೀನಿ ಅಂತಕ್ಕಂಥದ್ದನ್ನ ಮಾನ್ಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಸರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಆ ಒಂದು ಕಟ್ಟಡ ನಮ್ಮ ಆ ಒಂದು ಉಪಯೋಗಕ್ಕೆ ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ಭರವಸೆನೂ ಕೂಡ ಇದೆ. ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆ. ಜಗನ್ನಾಥ್ ಮಾತನಾಡಿ, ಅಂತಂದ್ರೆ ನಾವೆಲ್ಲ ನೌಕರಿ ಬಂದಂತ ಹೊತ್ತಿನಲ್ಲಿ
ಬೇರೆ ಬೇರೆ ಜಿಲ್ಲೆಯ ಶಿಕ್ಷಕರ ಮಿತ್ರಗಳು ಇದ್ರು. ನಮ್ಮ ಸ್ನೇಹಿತರು ಕೆಲವರನ್ನು ನೆನಪು ಮಾಡಿಕೊಂಡ್ರು. ಮತ್ತೆ ಅದನ್ನೇ ಮಾಡಿದ್ರೆ ನಾನು ಅವ್ರ ಮಾತನ್ನು ರಿಪೀಟ್ ಮಾಡ್ದಂಗಾಗ. ನಾವೆಲ್ಲ ನೌಕರಿಗೆ ಬಂದಂತ ಹೊತ್ತಿನಲ್ಲಿ ಅವರುಗಳ ಒಂದು ಆಡಳಿತ ಸಂಘಟನೆ ಅಂತಂದ್ರೆ ಏನು, ಸಂಘಗಳನ್ನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ವ್ಯವಸ್ಥೆಯನ್ನ ಹೇಗೆ ಸರಿಪಡಿಸುವಂತ ಒಂದು ಹೋರಾಟದ ಕೆಚ್ಚನ್ನು ಇಟ್ಕೊಂಡಂತವ್ರು ಕೆಲವು ಮಂದಿ. ನಾವು ಅವರ ನೆರಳಲ್ಲಿ ಬೆಳೆದವರು, ಅವರಿಗೆ ಜೈ ಅಂದವರು. ನನ್ನ 30 ವರ್ಷದ ಸರ್ವಿಸ್ ನಲ್ಲಿ ನಾನು ಅಧ್ಯಕ್ಷನಾಗಿ ಒಂದು ಹೊರಗೆ ಹೋಗ್ತಾ ಇದ್ದೇನೆ. ಆ ಕಾಲಘಟ್ಟದಿಂದನೂ ಸಂಘಟನೆ ಜೊತೆಗಿದ್ದವರು ನಾವು. ಎಷ್ಟೋ ಜನರಿಗೆ ಮೆಟ್ಟಲು ಕಲ್ಲುಗಳಾಗಿ ಮೆಟ್ಟಲು ಹತ್ತಿ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ 20 ತಿಂಗಳ ಕಾಲ ನಾನು ಅಧಿಕಾರವನ್ನ ಮಾಡಿದ್ದೇನೆ. ಅಧಿಕಾರ ಅಂತ ಅಲ್ಲದು, ಒಂದು ಅವಕಾಶವನ್ನ ಬಳಸಿಕೊಂಡಿದ್ದೇನೆ. ಬಂಧುಗಳೇ, ಏನು 2020-25ನೇ ಸಾಲಿಗೆ ನಡೆದಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯ ಸಂದರ್ಭದಲ್ಲಿ ಒಂದು ಒಡಂಬಡಿಕೆ ಆಯ್ತು ನಮ್ಮಲ್ಲಿ. ಯಾಕೆಂತಂದ್ರೆ ಚುನಾವಣೆ ಆಗಬಾರ್ದು, ಚುನಾವಣೆ ಒಂದು ರೀತಿಯ ವೈಮನಸ್ಯಕ್ಕೆ ಅಥವಾ ಇನ್ಯಾವುದೋ ರೀತಿಗೆ ಕಾರಣ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗೆ ಕೂತ್ವಿ. ಗಣಪತಪ್ಪನವರ ನೇತೃತ್ವ ಚರ್ಚೆಗಳು ಏರ್ಪಡ್ತು. ಅಧ್ಯಕ್ಷರು ಯಾರಾಗ್ತಾರೆ, ಅವಿರೋಧ ಆಯ್ಕೆ ಆದ್ರೆ ಹಿರಿಯರಾದಂತ ಗಣಪತಪ್ಪನವರು, ನಂತರದಲ್ಲಿ ಮತ್ತೊಂದಷ್ಟು ಜನ ನಾವು 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 ಅಂತ. ನಾನು ಒಂದು ಪ್ಲೇ ಕಾರ್ಡ್ ಹಾಕಿದೆ, ನಾನು ಸಮರ್ಥನಿದ್ದೇನೆ, ನನಗೂ ಒಂದು ಅವಕಾಶ ಕೊಡಿ ಅಂತೇಳಿ. ಅನೇಕ ಜನ ನಮ್ಮ ಸ್ನೇಹಿತರೆಲ್ಲ ಧ್ವನಿಗೂಡಿಸಿದ್ರು, ಇಲ್ಲ ಜಗನ್ನಾಥಕ್ಕೆ ಕೊಡಬೇಕು ಅಂತ. ಆ ಒಂದು ರೀತಿಯ ನಿಮ್ಮೆಲ್ಲರ ಕೃಪೆಯಿಂದಾಗಿ, ನಿಮ್ಮೆಲ್ಲರ ಆಶಯದಿಂದಾಗಿ ಗಣಪತಪ್ಪನವರು ಕೂಡ ಹಿರಿಯರಾದರೂ ಕೂಡ ಹೌದು ಅವರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ 2ನೇ ಅವಧಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ದಿನಾಂಕ 11/11/2022ರಂದು ಕನಕದಾಸ ಜಯಂತಿ ದಿವಸ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡೆ. ನಾನು 2024-11/7ಕ್ಕೆ ನನ್ನ ಅಧಿಕಾರಾವಧಿ ಮುಗಿಯುತ್ತೆ. ನನಗೆ ಒಂದು ರೀತಿ ಮುಳ್ಳು ಚುಚ್ಚದಂಗೆ ಆಗ್ತಾ ಇತ್ತು. ಸಾಲ ಬೇಡ ನನಗೆ, ಸಾಲ ತೀರ್ಸೋದ್ರಲ್ಲಿ ಮೊದಲಿಗ ನಾನು ಸಾಲ ಇಟ್ಕೊಳ್ಬಾರ್ದು. ನನಗೆ ಅದು ಯಾವ್ದಾರ ಸಾಲ ಆಗಿದೆ ಅದನ್ನ ತೀರಿಸ್ಬಿಡ್ಬೇಕು, ಅವಾಗ ನೆಮ್ಮದಿ, ರಾತ್ರಿ ನಿದ್ರೆ ಬರ್ತಾವ. ಯಾವುದೇ ಕಾರ್ಯಕ್ರಮ ಇರಲಿ ಮಾಂತೇಶಪ್ಪನವ್ರನ್ನ ಎದುರಿಗೆ ಕೂರ್ಸ್ಕೊಂಡು ನಾನೇ ಹೇಳ್ತಿದ್ದೆ, ಇವರ ಮುಂದಿನ ಅಧ್ಯಕ್ಷರು ನಾನು ತಯಾರಿದ್ದೇನೆ. ನಾನು ಒಂದು ಈ ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೇನೆ. C&R ಅಂತಕ್ಕಂಥದ್ದು ಎಲ್ಲಾ ಇಲಾಖೆಯಲ್ಲೂ ಇದೆ. ವೃಂದ ಮತ್ತು ನೇಮಕಾತಿ ನಿಯಮಗಳು ಎಲ್ಲಾ ಇಲಾಖೆಗೂ ಇದಾವೆ. ಆ ಎಲ್ಲಾ ಇಲಾಖೆಯಲ್ಲೂ ಇರ್ತಕ್ಕಂಥದ್ದು ಹೇಗಪ್ಪ ಅಂತಂದ್ರೆ, ಅದು ಇಂಪ್ಲಿಮೆಂಟ್ ಯಾವ ಡೇಟ್ ಜಾರಿ ಆಗಿರುತ್ತೋ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ನಮ್ಮ ಗ್ರಹಚಾರಕ್ಕೆ 2016-17ರಲ್ಲಿ ಜಾರಿ ಬಂದಂತ C&R ಪೂರ್ವಾನ್ವಯಗೊಂಡಿದೆ. ಹಾಗಾಗಿ ನಾವು 30 ವರ್ಷ ಸರ್ವಿಸ್ ಆದ್ರೂ PhD ನಾನು ನೌಕರಿ ಪಡೆದದ್ದು PhD ಇಂದ ಅಲ್ಲ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನನ್ನಂತ ಅನೇಕ ಜನ ನೌಕರಿಗೆ ಬಂದವರು. ನಮಗೆ ಯಾಕೆ PhD ಅಂತ ಶಿಕ್ಷೆ? ಇದರ ಹೋರಾಟವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹ ಕೊಟ್ಟಂತ ನಾವು ಅನೇಕ ಜನ ಸ್ನೇಹಿತರು ನಾವಿಲ್ಲಿದ್ದೇವೆ. ರೊಟ್ಟಿ ಚಟ್ನಿನ ರೈಲಲ್ಲಿ ಕಟ್ಕೊಂಡು ಹೋಗಿ ಹೋರಾಟಕ್ಕೆ ಹೋದಂತವ್ರು ನಾವು ಅನೇಕ ಜನ ನಾವಿಲ್ಲಿದ್ದೇವೆ, ಪದವೀಧರ ಹೋರಾಟಕ್ಕೆ. ಆದ್ರೆ ನಮ್ಗೆ ಸುರೇಶ್ ಕುಮಾರ್ ಅಂತ ಶಿಕ್ಷಣ ಸಚಿವರಿಂದ ಹಿಡಿದು ಅವರ ನಂತರ ಬಂದಂತ ಶ್ರೀನಿವಾಸ್ ಅವರು ಇರ್ಬೋದು, ನಂತರ ಬಂದಂತ ಕಾಗೇರಿ ಅವರು ಇರ್ಬೋದು, ಆ ನಂತರ ಬಂದಂತ ಎಲ್ಲ 4 ಹಂತದ ಶಿಕ್ಷಣ ಸಚಿವರಿಗೂ ಕೂಡ ಈ ಮಾಹಿತಿಯನ್ನ ಕೊಟ್ಟಿದ್ದು. ಮಾನ್ಯ ಸ್ಪೀಕರ್ ಸಾಹೇಬರು, ನಮ್ಮ ಕಾಗೋಡು ತಿಮ್ಮಪ್ಪನವರು ಹಿರಿಯ ಮುತ್ಸದ್ದಿಗಳು, ಅವರ ಎದುರು ಹೋಗಿ ಅಂಗಲಾಚಿದ್ವಿ, ಸಾರ್ ಇದೊಂದಿದೆ ನೋಡಿ ದಯಮಾಡಿ. ನಮ್ಮ ಕರೆ IPS ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ, ಜನಪ್ರತಿನಿಧಿಗಳಿಗೆ ಅರ್ಥ ಆಗ್ತಾ ಇದೆ. ಅವರು ಸರಿ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಆದ್ರೆ ಅವರನ್ನ ದಾರಿ ತಪ್ಪಿಸುವಂತ ಕೆಲಸ IPS ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದೇ ಅದು. ಸಾರಿ IAS ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೂಗೇನಪ್ಪ ಅಂತಂದ್ರೆ, ನಮ್ಮನ್ನ 1ರಿಂದ 7ನೇ ತರಗತಿ ನಿಮ್ಗೆ ಯಾಕೆ ಕೆಲಸ ಮಾಡಿಸ್ಕೊಳ್ತಾ ಇದ್ದೀರಿ? ಇದು ಹೋರಾಟದ ಕರೆ ಕೊಡುವ ವೇದಿಕೆ ಅಲ್ಲ, ಪದಗ್ರಹಣದ ವೇದಿಕೆ. ಅರಿವಿನೊಂದಿಗೆ ಮಾತನಾಡ್ತೇನೆ, ದಯಮಾಡಿ ಮಾಧ್ಯಮದವರು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಳಲನ್ನ ಒಂದಷ್ಟು ಹೊರಗಡೆ ತನ್ನಿ, ಅರ್ಥ ಆಗಲಿ. ಅದು ನಾವು 1ರಿಂದ 8ನೇ ತರಗತಿಗೂ ಪಾಠ ಮಾಡ್ತೀವಿ. LKG UKG ಮಕ್ಕಳಿದ್ರೆ ಅವರ ಮೂಗನ್ನು ಒರೆಸಿ ಕೂಡಿಸಿ, ಆ ಟೀಚರ್ ಬಂದಿಲ್ಲ, ಅಂಗನವಾಡಿ ಟೀಚರ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಪಡಿಸ್ತೀವಿ. ಯಾವ ಮಕ್ಕಳಿಗೆ ಆರೋಗ್ಯ ಕೆಟ್ಟಿರ್ತದೆ ಆ ಆರೋಗ್ಯ ಕೆಟ್ಟಂತ ಮಕ್ಕಳನ್ನ ಹೊತ್ತುಕೊಂಡು ಆಸ್ಪತ್ರೆಗೆ ಹೋಗ್ತೀವಿ. ನಮ್ಮ ಸ್ನೇಹಿತರಲ್ಲಿ ತಿಮ್ಮಪ್ಪನವರು ಇದ್ದಾರೆ, ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. MP ಸತ್ಯನಾರಾಯಣ ಅವರು ಇದ್ದಾರೆ. ಎಂತೆಂತ ಕೇಸುಗಳು ನಮ್ಮಲ್ಲಿ. ಆವಿನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ತಕ್ಷಣ ಹೊತ್ಕೊಂಡು ಹೋಗ್ತೀವಿ ನಾವು. ಪೀಡ್ಸ್ ಬಂದಂತ ಮಕ್ಕಳನ್ನ ಹೊತ್ಕೊಂಡು ಹೋಗಿದೀವಿ ಆಟೋದಲ್ಲಿ. ಇದೆಲ್ಲ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ನಿರ್ಮೂಲವಾಗಿ ಮಾಡ್ತೀವಿ, ಯಾವುದೇ ಮುಜುಗರದಿಂದ ಮಾಡೋದಿಲ್ಲ.
ಅದಕ್ಕಾಗಿ ನಾವು ಗಟ್ಟಿಯಾಗಿ ಮಾತಾಡ್ತೀವಿ. ನಮ್ಮ ಬೇಡಿಕೆ ಈಡೇರಿಸಿ, ನಮಗೇನು ಸಂಬಳ ಜಾಸ್ತಿ ಕೊಟ್ಟು ಕೇಳಲ್ಲ. ನಮ್ಮ ವಿದ್ಯಾರ್ಥಿಗೆ ತಕ್ಕಂತ ಹುದ್ದೆಯನ್ನ ನಮಗ್ ಕೊಡಿ, ನೀವು ನೇಮಕಾತಿ ಮಾಡಿ, ಬೇಡ ಅಂದವ್ರು ಯಾರು? ಯಾಕಂದ್ರೆ ನಾವೆಲ್ಲ ರಿಟೈರ್ಡ್ ಆಗಿ ಹೋಗ್ತಾ ಇರ್ತೀವಿ. ನಮ್ ಜಾಗಕ್ಕೆ ಹೊಸಬ್ರು ಬರ್ಲಿ, ಅವ್ರನ್ನ ನಾವು ವಿರೋಧಿಸ್ತಾ ಇಲ್ಲ. GPT ಸ್ನೇಹಿತರು ಅನೇಕ ಜನ ಇದ್ದಾರೆ, ನಿಮ್ ವಿರುದ್ಧ ನಮ್ಮ ಮಾತಲ್ಲ. ಇವತ್ತು 30 ವರ್ಷ ಆದ್ರೂ ಬಡ್ತಿ ಕಾಣದೆ ಕೋರ್ಟಿಗೆ ಹೋಗಿ ಕುತ್ಕೊಂಡಿದೆ. ನಾನು ಯಾವಾಗ ಹೆಡ್ ಮಾಸ್ಟರ್ ಆಗೋದು? ಇವೆಲ್ಲ ಸಮಸ್ಯೆಗಳಿದಾವೆ. ಆದ್ರಿಂದ ದಯಮಾಡಿ ಮಾಧ್ಯಮದವರು ಇದ್ರ ಒಳಗೆ ಏನಿದೆ ಅನ್ನೋದನ್ನ ಒಂಚೂರು ಪ್ರಕಾಶಿಸಬೇಕು. ಆಗ ನಮ್ಮ ನಾಳುವ ವ್ಯವಸ್ಥೆಗೆ ಅದು ಕಣ್ ತೆರೆಯುವಂತ ಆಗ್ಬೇಕು. ಆಗಲಾದ್ರೂ ನಮ್ಮ ಬೇಡಿಕೆಗಳು ಈಡೇರ್ಬೋದು ಅನ್ನುವಂತ ಕಳಕಳಿಯ ಮಾತಿನೊಂದಿಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಸಂಘದ ನೂತನ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿ, ಹಾಗೆ ಇವತ್ತಿನ ಮುಂದೆ ನಾನು ತಗೊಳ್ಳೋದು ಇದಷ್ಟೇ ಅಲ್ಲದೆ, ಇವತ್ತು GPT ಅವರು ನಮ್ಮ ಸಹೋದರ ಸಹೋದರಿಗಳು PhD ಅವರು ಇದ್ದಾರೆ. ಅವರೆಲ್ಲರೂ ಆಯ್ಕೆ ಆಗಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು, ಅವ್ರದ್ದೇನು ಸವಲತ್ತು ಅವ್ರಿಗೆ ಸಿಗಲಿ. ಆದರೆ PhD ಅವರು ನಮ್ಮ ಹಕ್ಕುಗಳನ್ನ ಇವತ್ತು ಮೇಲಧಿಕಾರಿಗಳು ಸರ್ಕಾರಗಳು ಏನ್ ಕಸ್ಕೊಂಡ್ರೆ ಅದನ್ನ ನಾವು ಬಿಡಬಾರ್ದು. ಅದಕ್ಕೆ ಹೋರಾಟ ಆಗ್ಬೇಕು. ಆ ಹೋರಾಟವನ್ನು ಈ ತಾಲೂಕಿನಿಂದ ಚುರುಕುಗೊಳಿಸುವಂತ ಕೆಲಸ ನಾನು ಮಾಡ್ತೇನೆ ಅಂತ ಎಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಕೊಟ್ಟಿದ್ದೀನಿ ಸ್ನೇಹಿತರಿಂದ ತಗೊಂಡು. ನಾನು ಇವತ್ತು ಎಲ್ಲರೂ ಬಂದು ನನ್ನನ್ನ ನೀವು ಅಭಿನಂದಿಸಿದ್ರಿ. ಯಾಕಂತ ನಂಗೆ ಗೊತ್ತುಂಟದು. ಅಷ್ಟೊಂದು ಪ್ರೀತಿಯನ್ನ ನೀವು ಇಟ್ಕೊಂಡಿದ್ರಿ. ನಾನು NPSC ದೊಡ್ಡ ಹೋರಾಟ ಮಾಡಿದ್ರು. ಅವತ್ತಿನ ಹೋರಾಟಕ್ಕೆ ಒಂದು ಬಸ್ ಅನ್ನ ಕೊಡಿಸಿದೆ ನನ್ನ ಸ್ನೇಹಿತರ ಸಹಕಾರದಿಂದ. ಒಂದು ಬಸ್ ಅನ್ನ ಫ್ರೀ ಇಲ್ಲಿಂದ ಬಿಡಿಸಿದೆ. ನಾನು 2-3 T-shirt ಗಳನ್ನ ಮಾಡಿಕೊಟ್ಟೆ. ನಾನು ಇವತ್ತು NPSC ಎಲ್ಲರೂ ನನ್ನನ್ನ ಪ್ರೀತಿಯಿಂದ ಬಂದು ಅಭಿನಂದಿಸುತ್ತೇನೆ. ಹಾಗೆ ನಮ್ಮ ಶೈಕ್ಷಣಿಕ ಸಮ್ಮೇಳನ ಮಾಡಿದ್ವಿ ನಾವು ಮೊನ್ನೆ ನಮ್ಮ ಸಡಾಕ್ಷರ ನೇತೃತ್ವದಲ್ಲಿ. ಅದಕ್ಕೊಂದು ಬಸ್ ಅನ್ನ ನಾನು ನಮ್ಮ ಸ್ನೇಹಿತರಿಂದ ಫ್ರೀ ಕೊಡಿಸಿದೆ. ಆ ಕಳೆದ ಬರುವಾಗ ನಮ್ಮ ಸ್ನೇಹಿತರಿಗೆ ಖುಷಿಯಿಂದ ಕರ್ಕ ಬಂದೆ. ಹಾಗೆ ನನಗೆ ಹೋರಾಟದ ಕಿಚ್ಚು ಇದೆ. ಸಂಪನ್ಮೂಲವನ್ನ ಎಲ್ಲಿಂದ ಕಲೆಕ್ಟ್ ಮಾಡ್ಬೇಕಂತ ಅನ್ನೋದು ನನಗೆ ಗೊತ್ತಿದೆ. ಇದು ನಾನು ಒಬ್ಬನಿಂದ ಸಾಧ್ಯ ಆಗಲ್ಲ. ಆದ್ರೆ ನಮ್ಮ ಸಂಘಟನೆ ಏನೇನು ಪ್ರಾರಂಭಿಕ ಸಿಕ್ಕಂತ ಸಂಘ ಸಹಕಾರ ಕೊಟ್ಟಿದೆ ನನಗೆ. ಅವರ ಸಲಹೆಯನ್ನು ತಗೊಂಡು ಹಿರಿಯರಿದ್ದಾರೆ ಜಗನ್ನಾಥ್ ಸರ್ ಅವರು ಈಗ ತಾನೇ ಹೇಳಿದ್ರು ಹೀಗೆ ನಡಿಬೇಕು ಅಂತ ಹೇಳಿ. ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸನ ಮಾಡ್ಲಿಕ್ಕೆ ನಾನು ಸನ್ನಿಧನಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. CRP ಆಗಿದೆ. ಎಲ್ಲಾ CRP ಮಿತ್ರರು ಸೇರಿ ನನ್ನನ್ನ ಎಲೆಕ್ಷನ್ ನಿಲ್ಲಿಸಿದ್ರು. ಎಲ್ಲಾ ಶಿಕ್ಷಕರು ನನ್ನ ಕ್ಲಸ್ಟರ್ ಅಲ್ಲಿ ಸುಮಾರು 4-5 ಕ್ಲಸ್ಟರ್ ಅಲ್ಲಿ ನಾನು CRP ಆಗಿ ವರ್ಕ್ ಮಾಡಿದ್ದೆ. ಎಲ್ಲ ಟೀಚರ್ಸ್ ಜೊತೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಹೊಂದಿರ್ತಕ್ಕಂಥ ನನಗೆ ಆ ಒಂದು ಎಲೆಕ್ಷನ್ ಅಲ್ಲಿ ನನ್ನ ಮತ್ತು ಸೋಮಪ್ಪ ಮತ್ತು ಗಣಪತಪ್ಪ ಸರ್ ಅವರ ಒಂದು ಇದರಲ್ಲಿ ನೇತೃತ್ವದಲ್ಲಿ ನಾವು ಎಲೆಕ್ಷನ್ ಮಾಡ್ತೇವೆ. ಅವತ್ತು ನಾವು ಜಯವನ್ನ ಸಾಧಿಸ್ತೇವೆ. ಈ ಹುಡುಗರು ಏನ್ ಕೇಳ್ತಾರೆ ಅನ್ನೋ ಸಂದರ್ಭದಲ್ಲಿ ಘಟಾನುಘಟಿ ದೊಡ್ಡ ದೊಡ್ಡ ನಾಯಕರೇ ಅವತ್ತು ಸೋಲ್ತಾರೆ. ನೀವು ಇಷ್ಟೊಂದು ಪ್ರೀತಿಯಿಂದ ಬೆಳೆಸಿರಿ ಮತ್ತು ಪ್ರೈಮರಿ ಸಂಘದಲ್ಲಿ ನಿಲ್ತೀನಿ. ಅಲ್ಲೂ ಸಹ ನಾನು ಸದಸ್ಯನ ಡೈರೆಕ್ಟರ್ ಆಗ್ತೇನೆ. ನೀವೆಲ್ಲರೂ ಗೊತ್ತಿದೆ, ನಿಮ್ಮೆಲ್ಲ ಕಣ್ಣುಗಳು ನಾನು ನೋಡ್ತಾ ಇದ್ದಾವೆ. ನೀವು ಏನಾದ್ರೂ ಹೇಳ್ತೀರಾ ಅನ್ನೋದನ್ನ ನೀವು ಇವತ್ತು ಕಾತರದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ. ನನ್ನ ಸ್ನೇಹಿತರು ಅವತ್ತು ಏನ್ ಹೇಳಿದ್ರು, ಕನಸಿನ ಬುತ್ತಿಗಳನ್ನ ಕಟ್ಟಿಕೊಟ್ಟಿದ್ರು, ನೀವು ಮಾಡ್ಬೇಕು ಅಂತ ಹೇಳಿದ್ರು. ಅದು ಮಾಡ್ಲಿಕ್ಕೆ ನಾನು ಈಗ ಸನ್ನಿಧನಾಗಿದ್ದೇನೆ. ಜೊತೆಗೆ ಒಡಂಬಡಿಕೆಯಂತೆ ನನಗೆ ಅಧ್ಯಕ್ಷ ಸ್ಥಾನ ಬರುತ್ತದೆ. ಅಧ್ಯಕ್ಷ ಸ್ಥಾನ ನನಗೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಎಲ್ಲ ಹಿರಿಯರು ಇರ್ತಾರೆ, ಸೀನಿಯರ್ ಇರ್ತಾರೆ. ಅವಾಗ ಗಣಪತಪ್ಪರು ಫಸ್ಟ್ ಅವಧಿ, ಸೆಕೆಂಡ್ ಅವಧಿ ಜಗನ್ನಾಥ್ ಅವರು, 3ನೇ ಅವಧಿ ಯಾರು ಅಂದಾಗ ನನ್ನ ಗುರುಗಳು ಗಣಪತಪ್ಪನವರು ಅವರು ಬೇರೆಯವರು, ಅವ್ರ ಸಮಾಜದಲ್ಲಿ ಬೇಕಾದಷ್ಟು ಜನರು ಇದ್ರು. ಆದ್ರೆ ಬೇರೆಯವರು ಯಾರಿಗೂ ಹೋಗ್ಲಿಲ್ಲ. ಈ ಪ್ರಿಯ ಶಿಷ್ಯನ ಮೇಲೆ ನೆಕ್ಸ್ಟ್ ಅಧ್ಯಕ್ಷ ಇವರೇ ಇರ್ಬೇಕು ಅಂತ. ಅದನ್ನ ನಾನು ಆ ಜೀವನದಲ್ಲಿ ಮರೆಯಲ್ಲ. ಅದಕ್ಕೆ ನಮ್ಮ ತಿಮ್ಮಪ್ಪನವರು, ನಮ್ಮ ಭಾವ ಅಂತ ಕರೀತೇನೆ, ನಮ್ಮ ತಿಮ್ಮಪ್ಪನವರು, ನಮ್ಮ ಸೋಮಪ್ಪನವರು, ಸತೀಶ್ ಅವರು, ನಮ್ಮ ನಾಗರಾಜ್ ಅವರು, ನನ್ನ ಕುಚು ಗೆಳೆಯ ಅಜಯ್ ಅವರು ಅವತ್ತು ಪಟ್ಟು ಹಿಡಿತಾರೆ ಮಾಂತೇಶಪ್ಪರಿಗೆ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಅಂತ ನಮ್ಮ ಗಣಪತಪ್ಪರಲ್ಲಿ ಹೇಳ್ತಾರೆ. ಅವು ಗಣಪತಪ್ಪನವರು ಅವ್ರ ಮಾತಿಗೆ ನಿಂತುಕೊಂಡು ನನ್ನನ್ನ ನೆಕ್ಸ್ಟ್ ಅವಧಿಗೆ ಅಧ್ಯಕ್ಷ ಅಂತ ಹೇಳ್ತಾರೆ. 2ನೇ ಅವಧಿಗೆ ಮಾಡ್ಬೋದು ಬೇಡ, ಲಾಸ್ಟ್ ಅವಧಿಗೆ ನೀವು ಮಾಡಿ, ನಾನು ಲಾಸ್ಟ್ ಅವಧಿಗೆ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು. ಕೊಂಚ ಟೈಮ್ ಸಿಕ್ಕಿದೆ, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿ ನಾನು ಅನೇಕ ಕಾರ್ಯಗಳನ್ನ ಮಾಡ್ಬೇಕು, ನಮ್ಮ ಟೀಚರ್ಸ್ಗೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ
ಮಾಡಕ್ಕೆ ತುಂಬಾ HPS ಒಂದು HPS ಅನ್ನ ತಗೊಂಡು ಆ ಶಾಲೆಗಳಿಗೆ ದತ್ತನ ತೆಗೆದುಕೊಂಡು ಅಭಿವೃದ್ಧಿಯತ್ತ ಹೋಗ್ಲಿಕ್ಕೆ ಒಳ್ಳೆ ಯೋಜನೆ ಮಾಡಿದ್ರು. ಹಿರಿಯ ಶಿಕ್ಷಕರು ನಿವೃತ್ತಿಯಾದಾಗ, ಒಳ್ಳೆ ನಿವೃತ್ತಿಯಾದಾಗ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ತಂದರು. ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ಅನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಅವಾಗಲೇ ಜಾರಿ ಮಾಡಿದ್ರು. ಅದೆಲ್ಲ ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮನ ನಮ್ಮ ಜಗನ್ನಾಥ್ ಅವರು ಅದನ್ನ ಮುಂದುವರ್ಸ್ಕೊಂಡು ಬಂದ್ರು. ಬಟ್ ಇನ್ನು ಏನಾದ್ರೂ ವಿಶೇಷ ಮಾಡ್ಬೇಕಲ್ಲ ನಾವು. ಹಾಗಾಗಿ ನಾನು ವಿಶೇಷ ಕನಸಿನ ಬುದ್ಧಿಯನ್ನು ಹೊತ್ಕೊಂಡು ನಿಮ್ಮನ್ನು ಮಾಡಿದ್ದೇನೆ. ಅದೇ ಫಸ್ಟ್ ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್. ನಾನು ಹೇಳ್ತಾ ಇದ್ದೇನೆ, ನಮ್ಮ ಶಿಕ್ಷಕರ ನಮ್ಮ ಸ್ನೇಹಿತರ ಸಹಾಯದಿಂದ 2025 ಇಸ್ವಿಯಿಂದ ಮೊಟ್ಟ ಮೊದಲಿಗೆ ನಿಮಗೆ ಟ್ಯಾಕ್ಸ್ ಫೈಲ್ ಅಂಡ್ ರಿಟರ್ನ್ ಫೈಲ್ ಏನಿದೆ ಅದು ಉಚಿತ. ಇಡೀ ರಾಜ್ಯದಲ್ಲಿ ಫೈಲ್ ಅನ್ನ ಮಾಡಿದ್ದಾರೆ. ರಿಟರ್ನ್ ಫೈಲ್ ಅನ್ನ ರಾಜ್ಯದಲ್ಲಿ ಯಾರು ಉಚಿತವಾಗಿ ಮಾಡಿಲ್ಲ, ಅದನ್ನ ನಾನು ಫಸ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ನಿಮಗೆ ಕೊಡ್ತಕ್ಕಂತಹ ಒಂದು ನನ್ನ ಇದು. ನಂಬರ್ 2, ನೀವು ಇಲಾಖೆ ಮತ್ತು ಶಾಲೆಗೆ ಯಾವುದೇ ಜೆರಾಕ್ಸ್ ಮಾಡಿಸಿ 50% ದುಡ್ಡು ಕೊಟ್ಟು, ಯಾವುದೇ ಮಾಡಿಸಿ ಇಲಾಖೆ ಮತ್ತು ಶಾಲೆ ಸಂಬಂಧಪಟ್ಟ 500 ರೂಪಾಯಿ 250 ರೂಪಾಯಿ ಕೊಟ್ಟು. ಇನ್ಸ್ಪೈರ್ ಅವಾರ್ಡ್ 100 ರೂಪಾಯಿ ಕೊಟ್ಟು ಮಾಡಿಸ್ತೀರಲ್ಲ, 50 ರೂಪಾಯಿ ಕೊಟ್ಟು 25 ರೂಪಾಯಿ ಕೊಟ್ಟು ಮಾಡಿಸಿ. 100 ರೂಪಾಯಿ ಕೊಟ್ಟರೆ 50 ರೂಪಾಯಿ ಕೊಟ್ಟು ಮಾಡಿಸಿ. ಈ ಇನ್ಸ್ಪೈರ್ ಅವಾರ್ಡ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್ ಓಪನ್ ಮಾಡಿದ್ರಿ. ಅಲ್ಲಿ ಶ್ರೀ ಅಂಕಿತಾ ಅಂತ ಹೇಳಿ ಬಹಳ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತಹ ಒಬ್ಬ ಕಂಪ್ಯೂಟರ್ ಕುಮಾರಿ ಅಂಕಿತಾ ಅವ್ರನ್ನ ನಮ್ಮ ತಿಮ್ಮಪ್ಪನವರ ಸಹಕಾರದಿಂದ ಇಟ್ಟಿದ್ದೇವೆ. ಕುಮಾರಿ ಅಂಕಿತಾ ಅವರು ಹೇಳಿದ್ರು. ಕುಮಾರಿ ಅಂಕಿತಾ ಅವರು ಹೋದ್ರಾ? ಹಾ, ಸರಿ, ಅವ್ರು ಇರ್ತಾರೆ. ಅದಾದ್ಮೇಲೆ ನಮ್ಮ DK ಮುನಿಯವರು ಈಗ ಸದ್ಯವಾಗಿ ನಿವೃತ್ತಿ ಆಗ್ತಾರೆ, ಅವ್ರು ಅಲ್ಲಿ ಇರ್ತಾರೆ. ಒಂದು ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಸ್ನೇಹಿತರ ಸಹಾಯದಿಂದ ಒಂದು ಒಳ್ಳೆ ಹೊಸ ಜೆರಾಕ್ಸ್ ಮಿಷಿನ್ ಬರ್ತಾ ಇದೆ. 2 ಸಿಸ್ಟಮ್ ಇರ್ತದೆ. ನೋಡೋಣ, ಏನಾದ್ರೂ ಮಾಡೋಣ. ನಮ್ಮ ಯಾಕಂದ್ರೆ ದಕ್ಷ ಆಡಳಿತಗಾರರು, ಪ್ರಾಮಾಣಿಕರು, ಅವರ ಅವಧಿಯಲ್ಲೇ ಆಗ್ತದೆ ಅನ್ನೋ ನನ್ನ ನಿರೀಕ್ಷೆ. ಯಾರು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಅವಧಿ ಅನೇಕ ಸಭೆಗಳನ್ನ ಮಾಡಿದ್ದೇವೆ, ಗುರುಸ್ಪಂದನಗಳನ್ನ ಮಾಡಿದ್ದೇವೆ, ಟೀಚರ್ಸ್ಗೆ ಹೇಳಿದ್ದೇವೆ, ನೀವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ನಾವು ಕೊಟ್ಟಿದ್ದೇವೆ. ನಾವು ಹಾಕ್ತೀವಿ, ಜಾಸ್ತಿ ಹಾಕೊಂಡ್ಬೇಕಾರೆ ನೀವೆಲ್ಲ ಸಹಕಾರ ಕೊಡಬೇಕು. ಇರೋದು ಸ್ವಲ್ಪ ದಿನದಲ್ಲಿ ಏನಾದ್ರೂ ಮಾಡೋಣ. ಅದಕ್ಕೆ ನಿಮ್ ಬೆಂಬಲ ಬೇಕು, ನಿಮ್ ಬೆಂಬಲ ಬೇಕು. ಅದನ್ನು ಏನಾದ್ರೂ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಹತ್ರ ಬರ್ಬೋದು. ಸದ್ಯದಲ್ಲಿ ಅನೇಕ ವಿಷಯಗಳನ್ನ ಇಟ್ಕೊಂಡು ನಾವು ಬರ್ಬೋದು. ಅವಾಗ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ತದೆ. ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ರೆ ದೊಡ್ಡ ಕೆಲಸವನ್ನ ನಾನು ನಿಮ್ಮದಾಗಿ ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳ್ತಾ, ಇವತ್ತು ನೀವೆಲ್ಲರೂ ಬಂದು ಇವತ್ತು ಸನ್ಮಾನಿಸಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಒಳ್ಳೆ ಪ್ರೀತಿ ಪೂರ್ವಕವಾಗಿ ಒಳ್ಳೆಯ ಸಂತಸದಿಂದ ನೀವು ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ಹೀಗೆ ಅನೇಕ ಯೋಜನೆಗಳನ್ನ ಇವತ್ತು ಕಾರ್ಯಕ್ರಮ. ಒಂದೇದು ಟ್ಯಾಕ್ಸ್ ಫೈಲ್ ಅಂಡ್ ರಿಟರ್ನ್ ಫೈಲ್ ಫ್ರೀ ಆಗಿದೆ. ಯಾವುದೇ ಜೆರಾಕ್ಸ್ ಮಾಡಿಸಿದ್ರು ನೀವು ಇಲಾಖೆ ಶಾಲೆಗೆ ಸಂಬಂಧ ಯಾವುದೇ ಜೆರಾಕ್ಸ್ ಮಾಡಿಸಿದ್ರು 50% ಇರ್ತದೆ. ಇನ್ಸ್ಪೈರ್ಡ್ ಅವಾರ್ಡ್ ನೀವು 50% ಕೊಟ್ಟು ಮಾಡ್ಕೊಂಡು ಹೋಗ್ತೀರಾ. ರಿಯಾಯಿತಿಗಳಲ್ಲಿ ಮಾಡ್ಕೊಂಡು ಹೋಗ್ತೀರಾ. ಶಾಲೆಗೆ ಸಂಬಂಧಪಟ್ಟಂತ ಏನೇ ತಾಂತ್ರಿಕ ಸಮಸ್ಯೆಗಳಿದ್ರು ಅದನ್ನ ಸರಿಪಡಿಸಿ ಕೊಡ್ತಾರೆ. ಇನ್ನೇನಾದ್ರೂ ಇದ್ರೆ ನನ್ನ ಹತ್ರ ಬೇಡಿಕೆಗಳನ್ನು ಇಟ್ರೆ ಅದನ್ನೂ ಇನ್ನು ನಮ್ಮ ಸ್ನೇಹಿತರ ಹತ್ರ ಚರ್ಚೆ ಮಾಡಿ ಅದನ್ನು ನಾನು ಬಗೆಹರಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳ್ತಾ, ನನಗೆ ಒಂದು ನೂತನ ಅಧ್ಯಕ್ಷ ಪಟ್ಟ ಬಂದಿದೆ. ಅದನ್ನ ನಾನು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಕಂಡು, ನಿಮ್ಮೆಲ್ಲರನ್ನ ನನ್ನ 2 ಕಣ್ಣುಗಳು ಎಲ್ಲ ಒಂದೇ ರೀತಿ. ನನಗೆ ಯಾರು ವೈರಿಗಳನ್ನ ಗೆಲ್ಲಕ್ಕೆ ನಾನು ಇಷ್ಟಪಡಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಗೆಲ್ಲಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ಬೇಕು ಅಂತ ಇದ್ದೀನಿ. ನಿಮ್ಮ ಆಶೀರ್ವಾದ ಕೊಟ್ಟು ನನಗೆ ಇರ್ಲಿ ಅಂತ ಹೇಳಿ ಧನ್ಯವಾದಗಳನ್ನು ಮಾತನಾಡುತ್ತೇನೆ. ಜೈ ಹಿಂದ್. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಮಾತನಾಡಿ, 20 ತಿಂಗಳುಗಳ ಕಾಲ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಿರುವಂತಹ ಶ್ರೀ ಜಗನ್ನಾಥ್ ಅವರು ಒಂದು ಕಡೆ, ಮತ್ತೊಂದು ಕಡೆ ತುಂಬಾ ಉತ್ಸುಕರಾಗಿ ಇನ್ನು ಉಳಿದ ಕಾಲಾವಧಿಯನ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವ ಉತ್ಸುಕತೆಯಿಂದ ಇವತ್ತು ಅಧಿಕಾರವನ್ನ ಪ್ರತಿಗ್ರಹಣ ಮಾಡಿರುವಂತ ನಮ್ಮ ಮಾದೇಶ್ ಅವರು. ಸಂಘಟನೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸಂಘಟನೆ ಅಂತಂದ್ರೆ ಕೆಲವು ಪ್ರಮುಖವಾಗಿರುವಂತಹ ಘಟನೆಗಳಿಗೆ ಸಾಕ್ಷಿಯಾಗುವ ಒಂದು ಪೂರ್ವ ಯೋಜಿತ ಒಂದು ಸಂಘಟನೆ ಆಗಿದೆ, ಒಂದು ಸಿಸ್ಟಮ್ ಅದು. ಅದಕ್ಕೆ ತುಂಬಾನೇ ವೈಯಕ್ತಿಕವಾಗಿರುವಂತ ಕಾರ್ಯಸೂಚಿಗಳಿದೆ. ಒಂದು ಸಂಘಟನೆ ವೈಯಕ್ತಿಕ ಕಾರ್ಯಸೂಚಿಗಳನ್ನ ರಿಯಲೈಸ್ ಮಾಡ್ತಾನೆ ಸಾಮುದಾಯಿಕ
ಒಂದಿಷ್ಟು ಜವಾಬ್ದಾರಿಗಳು ನಮ್ಮ ಮೇಲೆ ಇರುತ್ತೆ. ಯಾರೇ ಸಂಘಟನೆಯಲ್ಲಿ ಇರಲಿ, ಆ ಸಂಘಟನೆಯ ಸದಸ್ಯರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಒಂದು ಸಮಗ್ರವಾಗಿರುವಂತಹ ನಮ್ದು ಸಿಸ್ಟಮ್ ಏನಿದೆ, ಆ ಸಿಸ್ಟಮಿನ ಆಶೋತ್ತರಗಳೇನಿದೆಯಲ್ಲ, ಆ ಆಶೋತ್ತರಗಳಿಗೂ ಭಂಗ ಬಾರದ ರೀತಿಯಲ್ಲಿ ನಾವು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡ್ರೆ ಅದೊಂದು ಅದ್ಭುತವಾಗಿರುವಂತಹ ಸಂಘಟನೆ ಆಗುತ್ತೆ. ಈ ನಮ್ಮ ಈ ಸಿಸ್ಟಮ್ ಏನಿದೆಯೋ, ನಮ್ಮ ವ್ಯವಸ್ಥೆ ಏನಿದೆಯೋ, ವೇದಿಕೆಯಲ್ಲಿ ಬಸವರಾಜಪ್ಪ, ಚಂದ್ರಪ್ಪ, ಭೂಮೇಶ್, ಶಾರದಾ ಎಎಸ್, ಲಕ್ಷ್ಮಣ್ ನಾಯ್ಕ್, ಪ್ರಭು ಇ, ಗವ್ಯಪ್ಪ ಎಲ್ಟಿ, ಸೋಮಪ್ಪ ಹೆಚ್, ಸತ್ಯನಾರಾಯಣ್, ಮಂಜುನಾಥ್ ಎಂಎಸ್, ಹೂವಪ್ಪ, ಕವಿರಾಜ್, ವಿಕ್ಟೋರಿಯಾ ಫುಟಾರ್ಡೋ, ಸತೀಶ್, ಪಾರ್ವತಮ್ಮ, ಗಣಪತಪ್ಪ ಇನ್ನಿತರರು ಹಾಜರಿದ್ದರು. ದಿನೇಶ್ ಸ್ವಾಗತಿಸಿದರು. ಮನೋಹರಪ್ಪ ಟಿವಿ ಪ್ರಾಸ್ತಾವಿಕ ಮಾತನಾಡಿದರು. ಪವಿತ್ರ ಮತ್ತು ನಾಗರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಸಾಗರದ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಚಂದ್ರಪ್ಪ ಇಳಿ ಆಯ್ಕೆಯಾಗಿದ್ದಾರೆ. ಶುಕ್ರವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಹಕಾರ ಇಲಾಖೆಯ ರೂಪ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ವಿಕ್ಟೋರಿಯಾ ಫುಟಾಡೋ ಉಪಾಧ್ಯಕ್ಷರಾಗಿ, ಮಹೇಶ್ ಎಚ್ಬಿ ಗೌರವ ಕಾರ್ಯದರ್ಶಿಯಾಗಿ, ನಿರ್ದೇಶಕರಾಗಿ ಮೂರ್ತಿ ಎಂವೈ, ಮನೋಹರಪ್ಪ ಡಿ, ಬೋಕೇಶ್ವರಪ್ಪ, ನಾಗರಾಜ್ ಸಿ, ಹೂವಪ್ಪ ಕೆವಿ, ಸಣ್ಣಪ್ಪ, ಶಿವಪ್ಪ ಕೆಎನ್, ಮಹೇಶ್ ಕೆಜಿ, ನೇತ್ರಾವತಿ ಎನ್ಆರ್, ಯಶೋಧರ ಹೆಚ್ ಅವರನ್ನು ನೇಮಕ ಮಾಡಲಾಗಿದೆ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.